ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಜನರಿಗೆ ಮತ್ತು ಶಿಷ್ಯರಿಗೆ ಮತ್ತು ಇಂದು ನಮ್ಮೆಲ್ಲರಿಗೂ ಮೋಶೆಯ ಸ್ಥಾನದಲ್ಲಿ ಉನ್ನತ ಅಧಿಕಾರದಲ್ಲಿರುವ ಧರ್ಮಶಾಸ್ತ್ರಿ ಮತ್ತು ಫರಿಸಾಯರು ದೇವರ ವಾಕ್ಯದ ವಿರುದ್ಧವಾಗಿ ನಡೆಯುವ ಅವರ ನಡತೆ ಮತ್ತು ಜೀವನ ಶೈಲಿಯನ್ನು ಮುಂದಿಟ್ಟು ಎಚ್ಚರಿಕೆಯಿಂದಿರಲು, ಜಾಗರೂಕರಾಗಲು ಕರೆ ನೀಡ್ತಾರೆ. ನಮಗೂ ದೇವರು ಒಂದಲ್ಲ ಒಂದು ವಿಧದಲ್ಲಿ ಅಧಿಕಾರ ಸ್ಥಾನವನ್ನು ಕೊಟ್ಟಿದ್ದಾರೆ. ಮೋಶೆಯ ವಿಷಯದಲ್ಲಿ ದೇವರು ಹೇಳಿರೋದನ್ನು ನಾವು ಧ್ಯಾನಿಸೋದಾದ್ರೆ, ಸಂಖ್ಯಾಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ, ಮೋಶೆ ಸಾಧು ಮನುಷ್ಯ, ನರ ಮಾನವರಲ್ಲೆಲ್ಲ ಅತ್ಯಂತ ಸಾಧು. ದೇವರ ಮಾತಿಗೆ ಆತ ವಿಧೇಯನಾದ, ದೇವರ ಪ್ರಸನ್ನತೆಯಲ್ಲಿರಲು ಬಯಸಿದ. ಮೋಶೆ ಈಜಿಪ್ಟ್ ದೇಶದ ಗುಲಾಮತನದಲ್ಲಿರುವ ಇಸ್ರೇಲ್ ಜನರನ್ನು ಅಲ್ಲಿಂದ ಹೊರತಂದ. ವಿಶ್ರಾಂತಿ ನೆಲೆಯಾದ ಕಾನಾನ್ ದೇಶಕ್ಕೆ ಅವರನ್ನು ಸಾಗಿಸಲು ನಾಯಕತ್ವ ವಹಿಸಿದ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಅಧಿಕಾರ, ಶ್ರೇಷ್ಠ ಸ್ಥಾನವನ್ನು ದುರುಪಯೋಗಪಡಿಸುವ, ಸೇವೆಯನ್ನು ಅಲಕ್ಷ್ಯ ಮಾಡುವ, ದೇವರ ಚಿತ್ತವನ್ನು ವಿರೋಧಿಸಿ ಜೀವಿಸುವ ಧರ್ಮಶಾಸ್ತ್ರಿ ಮತ್ತು ಫರಿಸಾಯರ ಕುರಿತಾಗಿ ಇವತ್ತು ಎಚ್ಚರಿಕೆ ನೀಡ್ತಾರೆ. ಕಾರಣ ಅವರಲ್ಲಿ ಸ್ವಪ್ರತಿಷ್ಠೆ, ಸ್ವಾರ್ಥ, ಸ್ಥಾನಮಾನದ ಆಸೆ, ಹಣದ ವ್ಯಾಮೋಹ, ಕಪಟತನ ತುಂಬಿತ್ತು. ಮೋಶೆಯ ಸ್ಥಾನದಲ್ಲಿದ್ದರೂ ದೇವರ ಚಿತ್ತವನ್ನು ತಮ್ಮ ನಡೆ ನುಡಿಯಲ್ಲಿ, ವಿಶ್ವಾಸದ ಜೀವಿತದಲ್ಲಿ ಮಾದರಿಯಾಗಿ ತೋರಿಸುವ ಬದಲು ಅವರು ಅಹಂಕಾರಿಗಳಾದರು. ಪ್ರಿಯರೇ, ಇಂದು ದೇವರು ನಮಗೂ ಕೂಡ ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಊರುಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಒಬ್ಬ ತಂದೆ ತಾಯಿಯಾಗಿಯೋ, ಸಹೋದರ ಸಹೋದರಿಯಾಗಿಯೋ, ಹಿರಿಯನಾಗಿಯೋ ಈ ರೀತಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಂದು ನಾವು ಆದರ್ಶ ಅಥವಾ ಮಾದರಿಗಳಾಗಿ ಬದುಕಲು ದೇವರು ನಮಗೆ ಕರೆ ಕೊಟ್ಟಿದ್ದಾರೆ. ನಮಗೆ ಕೊಟ್ಟ ಅಧಿಕಾರ ಸ್ಥಾನವನ್ನು ಇವತ್ತು ನಾವು ಸೇವಾ ಮನೋಭಾವದಲ್ಲಿ, ಯೇಸು ಕ್ರಿಸ್ತರ ಮನೋಭಾವದಲ್ಲಿ ಜೀವಿಸುತ್ತಿದ್ದೇವ. ನಮ್ಮ ಜೀವನ ಶೈಲಿ ಕೇವಲ ಚರ್ಚಲ್ಲಿ ಮಾತ್ರ ತುಂಬ ಭಕ್ತಿ ಎಂದು ತೋರಿಸಿ ನಮ್ಮ ಕುಟುಂಬದ ಜೊತೆ, ಪರರ ಜೊತೆ ನಮ್ಮ ನಡತೆ ಹೇಗಿದೆ? ನಮ್ಮಲ್ಲಿ ಕಚ್ಚಾಟ, ಕಿತ್ತಾಟ, ನುಂಗಾಟ ಇದೆಯಾ? ಪರರು ನಮಗಿಂತ ಶ್ರೇಷ್ಠರು ಎಂದು ನಾವು ಪರಿಗಣಿಸುತ್ತಿದ್ದೇವ? ಇಂದಿನ ಮೊದಲ ವಾಚನದಲ್ಲಿ ರೂತಳ ಗ್ರಂಥದಲ್ಲಿ ಅಧಿಕಾರ ಸ್ಥಾನದಲ್ಲಿರುವ ಬೋವಾಜನು ಅನ್ಯಳಾದ ರೂತಳ ಮೇಲೆ ಕನಿಕರ, ದಯೆ ತೋರಿಸುವ ಆದರ್ಶವನ್ನು ಕಾಣ್ತೇವೆ. ಹೌದು ಪ್ರಿಯರೇ, ಅತಿ ಉನ್ನತ ಸ್ಥಾನದಲ್ಲಿರುವ ದೇವರು ಮನುಷ್ಯನಾಗಿ, ಯೇಸು ಕ್ರಿಸ್ತನಾಗಿ ತನ್ನನ್ನೇ ಬರಿದು ಮಾಡಿ ತಗ್ಗಿಸಿ ನರ ಮಾನವರಿಗೆ ಸರಿಸಮಾನಾದ್ರು. ಇಂದು ನಾವೆಲ್ಲರೂ ಯೇಸು ಕ್ರಿಸ್ತರನ್ನು ಧ್ಯಾನಿಸೋಣ. ಶ್ರೇಷ್ಠನಾದ ಯೇಸು ನಮ್ಮ ಸಲುವಾಗಿ, ನಮ್ಮ ಬದಲಾಗಿ ದಾಸನಾದ, ದೀನರಾದ, ಸೇವಕನಾದ. ಇಂದು ನಾವು ಕೇವಲ ಬಾಯಿಯಲ್ಲಿ ಯೇಸು ಯೇಸು ಎನ್ನದೆ ನಮ್ಮ ಜೀವನದ ಮುಖಾಂತರ ಯೇಸು ನಾಮ ಬೆಳಗಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.